ಅಂತೂ ಇಂತೂ ಗಿಲ್ಲಿ ಬಿಗ್ ಬಾಸ್ ಗೆದ್ದಾಯ್ತು. ಟ್ರೋಫಿ ತಗೊಂಡು ಮನೆಗೂ ಹೋಗಾಯ್ತು. ಹಾಗಾದ್ರೆ ಗಿಲ್ಲಿ ನಮ್ಗೇನ್ ಕೊಟ್ಟ? ಸಮಾಜಕ್ಕೆ ಏನ್ ಸಂದೇಶ ಕೊಟ್ಟ? ಅವನಿಂದ ನಾವೇನ್ ಕಲ್ತ್ವಿ? ನಲ್ಲಿ ಮೂಳೆ ತಿನ್ನೋದು ಹೇಗೆ ಅಂತ ಹೇಳ್ಕೊಟ್ನಾ? ಅಥವಾ ತಲೆ ಬಾಚದೆ ಹೇಗಂದ್ರಾಗ ಬಟ್ಟೆ ಹಾಕೊಂಡಿದ್ರೆ ಬಿಗ್ ಬಾಸ್ ಗೆಲ್ಬೋದು ಅಂತ ಹೇಳ್ಕೊಟ್ನಾ? ಅಥವಾ ಕಾಮಿಡಿ ಮಾಡ್ಕೊಂಡು ಬೇರೆಯವ್ರ ಕಾಲ್ ಎಳ್ಕೊಂಡು ದಿನ ಕಳಿಬಹುದು ಅನ್ನೋದನ್ನ ಹೇಳ್ಕೊಟ್ನಾ? ಏನ್ ಕಲ್ತ್ವಿ ಅವನಿಂದ? ಗಿಲ್ಲಿ ಏನು ನಮ್ಗೇನ್ ದುಡ್ಡು ಕೊಡಲ್ವಲ್ಲ, ಗಿಲ್ಲಿ ಟ್ರೋಫಿ ಗೆದ್ದಿದ್ದು ನಮ್ಗಲ್ವಲ್ಲ ಅನ್ನೋರ್ಗೆಲ್ಲ ಈ ಉತ್ತರ. ಗಿಲ್ಲಿ ಹೊಟ್ಟೆ ಹಸ್ದಾಗ ಅನ್ನದ ಬೆಲೆ ಏನು ಅನ್ನೋದನ್ನ ತಿಳಿಸ್ಕೊಟ್ಟ. ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಸೌಂದರ್ಯ ಮುಖ್ಯ ಅನ್ನೋದನ್ನ ತೋರಿಸ್ಕೊಟ್ಟ. ಯಾರಾದ್ರೂ ನಮ್ಗೆ ಅವಮಾನ ಮಾಡಿದ್ರೆ ಅವರಿಗೆ ಕಾಮಿಡಿಯಾಗಿ ಯಾವ ರೀತಿ ಬುದ್ಧಿವಂತಿಕೆಯಿಂದ ಅವರಿಗೆ ಉತ್ತರ ಕೊಡ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ಟ. ಸಾಧನೆಯ ಶಿಖರ ಇರೋದಕ್ಕೆ ಎದುರಾಗುವಂತ ಸಾವಿರಾರು ಕಷ್ಟ, ನೋವು, ಅವಮಾನಗಳು ಅನ್ನುವ ಮೆಟ್ಟಿಲುಗಳನ್ನ ಯಾವ ರೀತಿ ಹತ್ತಿ ನಮ್ಮ ಸಾಧನೆಯನ್ನ ಸಾಧಿಸಬೇಕು ಅಂತ ತಿಳಿಸ್ಕೊಟ್ಟ. ಸಾಧನೆ ಮಾಡಿದಾಗ ಅದಕ್ಕೆ ಸಹಾಯ ಮಾಡಿದವನ್ನ ಯಾವತ್ತೂ ಮರಿಬಾರದು ಅಂತ ಗೆದ್ದಾಗ ತನ್ನ ಸ್ನೇಹಿತರ ಹೆಸರು ತಗೊಂಡು ತೋರಿಸ್ಕೊಟ್ಟ. ಒಟ್ಟಾರೆ ಗಿಲ್ಲಿ ಸಮಾಜಕ್ಕೆ ಕೊಟ್ಟಿರೋ ಸಂದೇಶ ಇಷ್ಟೇ, ಬಂಗಾರದ ಬದುಕು ಹೇಗ್ ಬದುಕಬೇಕು ಅಂತ. ಜೋಬಲ್ಲಿ 100 ರೂಪಾಯಿ ದುಡ್ಡು ಇರ್ತದೆ, ಸರಿಯಾ? ನಾನು ಮನೇಲಿ ಇರ್ತೀನಿ, ಹೊಟ್ಟೆ ಸಿಗ್ತದೆ, ನಾನು ಹೋಗಿ ಹೋಟ್ಲಿಗೆ ಹೋಗಿ ಮುಂದೆ ಯಾವುದೋ ಮನೆಯಿಂದ ಆಚೆ ಬಂದರೆ ಹೋಟ್ಲ್ ಇರ್ತದೆ, ಹೊರಗಡೆ ಹೋಗಿ ಊಟ ಸಿಕ್ಕದು ಊಟ ಮಾಡ್ಬಿಡ್ತೀನಿ. ಆದರೆ ನನ್ನ ಜೋಬಲ್ಲಿ ದುಡ್ಡಿಲ್ಲ ಅಂದಾಗ ನಾನು ಏನು ಮಾಡ್ತೀನಿ ಗೊತ್ತಾ? ಯಾವ ದೇವಸ್ಥಾನದ ಊಟ ಸಿಕ್ಕೋದು, ಯಾವ ಚೌಟ್ರಿಲಿ ಊಟ ಸಿಕ್ಕೋದು, ಫ್ರೀಯಾಗಿ ಎಲ್ಲಿ ಊಟ ಸಿಗೋದು ಹುಡುಕ ಹೋಗ್ತೀನಿ. ಅದೇ ಡಿಫ್ರೆನ್ಸು, ದುಡ್ಡು ಇರೋದಕ್ಕೂ ಇಲ್ಲದೇ ಇರೋದಕ್ಕೂ. ಹುಡುಕ್ತೀವಿ, ನಮ್ಮ ಹತ್ರ ಏನು ಇಲ್ಲ ಅಂದಾಗ ಏನು ಮಾಡಬೇಕು, ಏನು ಸಿಗುತ್ತೋ, ಊಟಕ್ಕೆ ಏನಾದ್ರು ದಾರಿ ಮಾಡಬೇಕಲ್ಲ ಹುಡುಕ್ತೀವಿ. ಅವಾಗಲೇ ಕ್ರಿಯೇಟಿವಿಟಿ ಅನ್ನೋದು ಸ್ಟಾರ್ಟ್ ಆಗೋಣ. ಅಲ್ಲಿಂದನೇ ನಮ್ಮ ಹತ್ರ ಏನು ಇಲ್ಲದೆ ಇದ್ದಾಗೆಲ್ಲ ಜೋಬಲ್ಲಿ ತುಂಬಿದ್ರೆ ಆರಾಮಾಗಿ ಸಿಕ್ಬಿಡ್ತದೆ ಎಲ್ಲ. ಅದೇ ಎಲ್ಲ ಜೀರೋ ಇಂದನೇ ಸ್ಟಾರ್ಟ್ ಆದಾಗಲೇ ಅದ್ರ ಬೆಲೆ ಗೊತ್ತಾಗೋಣ.